ಹಲೋ ಗಾಯ್ಸ್, ನಾನಿವತ್ತು ಬಿ ಆರ್ ಹಿಲ್ಸಿಗೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರ್ಬೋದು, ಬಿ ಆರ್ ಹಿಲ್ಸು ದೇವಸ್ಥಾನಕ್ಕೆ ಫೇಮಸ್ಸು, ಇಲ್ಲ ಕೇಗುಡಿ ಸಫಾರಿಗೆ ಫೇಮಸ್ಸು. ನಾನು ಈ ಸರಿ ಬಂದಿರೋದೇನಕ್ಕೆ ಅಂದರೆ, ಸೋಲಿಗರು ಒಂದು ಕೂಗೆಲೆ ರೊಟ್ಟಿ ಅಂತ ಮಾಡ್ತಾರೆ, ಆ ರೊಟ್ಟಿನ ಟೇಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಈ ಕೂಗೆಲೆ ರೊಟ್ಟಿನ ಹೇಗೆ ಮಾಡ್ತಾರೆ, ಇಡೀ ಪ್ರೊಸೆಸ್ನ ನೋಡಿಕೊಂಡು ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ ಟೈಮು ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಏನ್ ಮಾಡ್ತಾ ಇದ್ದೀರಾ ನೀವು ಹೇಳಿ? ಈಗ ಇಲ್ಲಿ ರೊಟ್ಟಿ ಸುಡ್ತಾ ಇದೀವಿ, ಬೆಂಕಿ ಹಾಕ್ತಾ ಇದೀವಿ. ಇವಾಗ ಏನ್ ರೊಟ್ಟಿ? ರಾಗಿ ರೊಟ್ಟಿ. ರಾಗಿ ರೊಟ್ಟಿ ಹೆಂಗೆ? ಏನೇ ರಾಗಿ ರೊಟ್ಟಿನ ಅಲ್ಲೇ ತವಾದಲ್ಲೇ ಮಾಡ್ಬೋದಿತ್ತಲ್ಲ, ಇದ್ರಲ್ಲೇ ಈ ತರ ಮಾಡ್ತಾ ಇದೀರಾ? ಇಲ್ಲಿ ಈ ತರ ಮಾಡಿದ್ರೆ ಕ್ಲೀನ್ ಆಗಿ ರುಚಿ ಬರುತ್ತೆ ರೊಟ್ಟಿ. ನಾವು ಮನೇಲಿ ಮಾಡಿದ್ರೆ ರುಚಿ ಬರಲ್ಲ, ಇದ್ರಷ್ಟು ರುಚಿ ಬರಲ್ಲ ಅಂತ. ಇದ್ರಷ್ಟು ಬರಲ್ಲ. ಅದರಲ್ಲಿ ಬೆಂಕಿಯಲ್ಲಿ ಹಾಕಿರ್ತೀವಿ, ಅದರಿಂದ ಚೆನ್ನಾಗಿರುತ್ತೆ. ಅಂದ್ರೆ ಈ ಕಡೆ ಸೋಲಿಗರುಗಳೆಲ್ಲ ಇದೇ ತರ ಮಾಡೋದು? ಇದೇ ತರ ಮಾಡ್ತೀವಿ ನಾವು. ಎಷ್ಟು ವರ್ಷದಿಂದ ಮಾಡ್ತಾ ಇರ ಈ ತರ? ನಾವು ನಮ್ಮ ತಾತ ಮುತ್ತಾತನಿಂದನೂ ಅವ್ರು ಮಾಡ್ತಾ ಇದ್ದೆ, ಇವಾಗ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವಾಗ್ಲೂ ಮಾಡ್ತೀರಾ ಅಣ್ಣ? ಬರೀ ಆತರ ವರ್ಷಕ್ಕೆ ಒಂದ್ಸರಿ ಮಾಡ್ತೀವಿ ಗುರುಗಳೇ. ವರ್ಷಕ್ಕೆ ಎರಡು ಸರಿ ಮಾಡ್ತೀವಿ. ಹೊಸರಾಗಿ ಹಬ್ಬ ಅಂತೇಳಿ ಅದೊಂದು ಸರಿ ಮಾಡ್ತೀವಿ. ಆಮೇಲೆ ಶಿವರಾತ್ರಿ ಹಬ್ಬ ಅಂತೇಳಿ ಆವಾಗ ಒಂದ್ಸರಿ ರೊಟ್ಟಿ ಸುಡ್ತೀವಿ. ಈಗ ಬೆಟ್ಟದ ಜಾತ್ರೆ ಆಯ್ತಲ್ಲ, ಅದಕ್ಕೆ ಜಾತ್ರೆಯಲ್ಲೆಲ್ಲ ಮಾಡಲ್ಲ? ಇಲ್ಲಿ ಅವರು ಅವರ ಕುಟುಂಬದ ಮೇಲೆ ಹೋಗಿರ್ತದೆ. ಕುಟುಂಬ ಅವರು, ಈಗ ನಾವು ಸೆಳಕರು ಕುಲದವರು ನಾವೊಂದು ಕುಟುಂಬ, ಸೋಳ್ರು ಕುಲದವರು ಅವರೊಂದು ಕುಟುಂಬ, ತೆನೇರು ಕುಲದವರು ಅದೊಂದು ಕುಟುಂಬ. ಅದರ ಅವರ ಲೆಕ್ಕಾಚಾರದಲ್ಲಿನೇ ದೇವರುಗಳಿರುತ್ತೆ. ರುದ್ರ, ಮಾದೇಶ್ವರ, ಜಯರುದ್ರ, ಈ ತರ ಎಲ್ಲ. ಎಷ್ಟು ಮಾಡ್ತಾ ಇದ್ರಣ್ಣ ಈಗ ರೊಟ್ಟಿನ? ಹಂಗಾರೆ ಈಗ ನೋಡ್ಬೇಕು, ಈಗ ಸುಟ್ಟ ಮೇಲೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅನ್ನೋದು. ಸೋಲಿಗ್ರ ಒನ್ ಆಫ್ ದ ಫೇವ್ರೆಟ್ ತಿಂಡಿ ಅಂತಾನೆ ಹೇಳ್ಬೋದು. ನಾನು ಇದುವರೆಗೂ ಟ್ರೈ ಮಾಡಿಲ್ಲ ಕೂಗಿಲೆ ರೊಟ್ಟಿನ. ಈ ಸರಿ ಟ್ರೈ ಮಾಡಿ ನಿಮಗೆ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಕೂಗಿಲೆ ರೊಟ್ಟಿ ಟ್ರೈ ಮಾಡೋಕ್ಕೆ ರೆಡಿ ಇದೆಯಾ? ತುಂಬ ಒಂದು ರಾತ್ರಿದಲ್ಲಿ ಕಾಯ್ತಾ ಇದ್ದೀನಿ ನಾನು. ನೋಡೋಣ ಹೆಂಗಿರುತ್ತೆ ಟೇಸ್ಟು, ಎಲ್ಲ ಹೊಸ ಥರ. ಬನ್ನಿ. ನನ್ನ ಇನ್ವೈಟ್ ಮಾಡಿದ್ದು ಜಯದೇವಣ್ಣ, ಅವ್ರದ್ದೇ ತೋಟದಲ್ಲಿ ಇವತ್ತು ರೆಡಿ ಆಗ್ತಾ ಇದೆ. ಇಷ್ಟು ಬೇಕಿತ್ತ ಸೌದೆ? ನೋಡ್ಬೇಕಾದ್ರೆ ಲಾಸ್ಟ್ ಎಷ್ಟು ಇಟ್ಟಿದೆ ಅದರ ಮೇಲೆ ಒಂದು ಕಲರ್ ಅದು ಕೊಟ್ರೆ ಸರಿ ಆಗುತ್ತೆ. ನೀವು ಮೊದಲು ಟ್ರೈ ನೋಡಿದ್ರಣ್ಣ ಇದನ್ನ? ಹೋದ ವರ್ಷ ಮಾಡಿದ್ವಿ ನಾವು. ಹೋದ ವರ್ಷ ಇಲ್ಲೇ ಮಾಡಿದ್ವಿ. ಅಂದ್ರೆ ಸೋಲಿಗರು ಅವ್ರು ಮಾಡ್ತಿದ್ರಲ್ಲ, ಅಲ್ಲೇ ಪ್ಲೇಸ್ಗೆ ಹೋಗಿ ನೋಡಿದ್ರ? ಇಲ್ಲೇ ಮಾಡ್ತೀವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಇವಾಗ ಕೆಂಡ ಆಗಕ್ಕೆ ರೆಡಿ ಆಗ್ತಾ ಇದೆ. ಈ ಎಲೆ ಹೆಸರು ಕೂಗೆಲೆ ಅಂತ. ನಾವು ಹೇಗೆ ಯುಗಾದಿ ಹಬ್ಬದಲ್ಲಿ, ಶಿವರಾತ್ರಿಲೆಲ್ಲ ಕೆಲವೊಂದು ಎಲ್ಲ ಹಬ್ಬಗಳಲ್ಲಿ ಹೋಳಿಗೆಗೆ ಬಾಳೆ ಎಲೆನ ಯೂಸ್ ಮಾಡಿಕೊಂಡು ತಟ್ಟಿ ಹಬ್ಬಗಳನ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವೋ, ಅದೇ ಥರನೇ ಈ ನಮ್ಮ ಬಿ ಆರ್ ಹಿಲ್ಸಲ್ಲಿರೋ ಸೋಲಿಗರುಗಳು ಈ ಕೂಗೆಲೆ ಎಲೆಗಳನ್ನ ಯೂಸ್ ಮಾಡಿಕೊಂಡು ರೊಟ್ಟಿ ಮಾಡಿ ಅದನ್ನು ಕೆಂಡದಲ್ಲಿ ಕಾಯಿಸಿ ತಿಂತಾರಂತೆ. ಸಕ್ಕದಾಗಿರೋ ರೊಟ್ಟಿ ರೆಡಿ ಆಗುತ್ತೆ. ಏನಕ್ಕೆ ಅಂದರೆ ಇದರಿಂದ ಒಳ್ಳೆ ಫ್ರಾಗ್ರೆನ್ಸ್ ಕ್ರಿಯೇಟ್ ಆಗುತ್ತೆ, ಅದರಿಂದ ರೊಟ್ಟಿ ಟೇಸ್ಟು ಸಕ್ಕದಾಗಿರುತ್ತಂತೆ. ಯಾವಾಗ ಅಂದರೆ ಈ ಹಬ್ಬ ಹರಿದಿನಗಳಿರುತ್ತಲ್ಲ, ಆ ಥರ ದಿನಗಳಲ್ಲಿ ಕೂಗೆಲೆ ರೊಟ್ಟಿಗಳನ್ನ ಮಾಡ್ತಾರೆ. ಅದೇ ಥರ ಈ ಸರಿ ನಾವು ಇಲ್ಲೇ ಮಾಡಿಸ್ತಾ ಇದ್ದೀವಿ. ರೊಟ್ಟಿಗೆ ಹಿಟ್ಟು ರೆಡಿಯಾಗಿದೆ. ಆ ಹಿಟ್ಟನ್ನ ಈ ಕೂಗೆಲೆ ಎಲೆ ಮೇಲೆ ತಟ್ಟಿ ಕೆಂಡದ ಮೇಲೆ ಇಡೋದು. ಓಕೆ ಗಾಯ್ಸ್, ಕೂಗೆಲೆ ಎಲೆಗಳನ್ನ ತೊಳಿಯೋಕೆ ಹೋಗೋರೆ, ತೊಳ್ಕೊಂಬರ್ತಾರೆ. ಬನ್ನಿ. ಎಲೆನ ಲೆಕ್ಕ ಹಾಕಿದ್ದೀರಾ? ಎಷ್ಟಿದೆ? 62 ಎಲೆ ಇದೆಯಾ? ಅಂದರೆ 62 ರೊಟ್ಟಿ ಬರುತ್ತಾ? ಸಾಕಾದಾಗ ಗಾಳಿ ಬೀಸ್ತಾ ಇದೆ. ಅಮ್ಮೇಗೌಡ್ರೆ, ಇದು ಏನು ಹೇಳಿದ್ರಲ್ಲ, ಕೆಂಡ ಯಾವ್ದು ಹಾಕಿದ್ರೆ ಕೆಂಡ ಜಾಸ್ತಿ ಆಗೋದು? ಬೆಜ್ಜ ಮರನಾ? ಬೆಜ್ಜ ಮತ್ತಿ, ಕಾರ, ಇವೆಲ್ಲ ಹಾಕಿದ್ರೆ ಕೆಂಡ ಚೆನ್ನಾಗುತ್ತೆ. ಚೆನ್ನಾಗಿ ಕೆಂಡ ಆಗುತ್ತೆ. ಇಲ್ಲಾಂದ್ರೆ ಬೇರೆ ತರದೆಲ್ಲ ಬೇಗನೆ ಬೆಂದೋಗ್ಬಿಡ್ತದೆ. ಈ ಚಕೋತ ಗಿಡದ ಇದೆಲ್ಲ ಅದೆಲ್ಲ ಬೇಗನೆ ಬೂದಿ ಆಗ್ಬಿಡುತ್ತೆ. ಕೆಂಡನ ಎಳೆದು ಬಿಟ್ಟು ಹೊರಗಡೆ ಆ ಕೆಂಡದ ಮೇಲೆ ಹಾಕೋದು ಎಲೆನ. ಸರಿ. ಎಲೆ ರೊಟ್ಟಿನ ಸಟ್ಟಿರ್ತೀವಿಲ್ಲ, ಅದನ್ನ ರೊಟ್ಟಿನ ಕೆಂಡದ ಮೇಲೆ ಸೇದು ಆವಾಗ ಆ ಕಡೆ ಈ ಕಡೆ ತಿರ್ಗಿಸ್ಬಿಟ್ರೆ ಕ್ಲೀನಾಗಿ ಬೆಂದೋಗಿರ್ತದೆ. ಕೆಂಡ ರೆಡಿ ಆಗ್ತಾ ಇದೆ. ಆಗ್ಲಿ, ಈ ತನಕ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಏನ್ ಮಾಡ್ತಾ ಇದೆಯಾ ಸಮ್ರಾಟ್? ಏನ್ ಮಾಡ್ತಿದ್ಯಾ? ಯಾರಿಗೂ ಜೋಡ್ಸಕ್ ಆಗ್ತಾ ಇಲ್ವಾ? ಆಗ್ತಿಲ್ಲ.
ಕಷ್ಟಪಟ್ಟು ಜೋಡಿಸಿದ್ದೀನಿ. ನೀನೊಬ್ಬನೇ ಕಷ್ಟಪಟ್ಟು ಜೋಡಿಸ್ತಾ ಇದೆಯಾ? ಪಾಯಸನ ಅಣ್ಣ ಅದು? ಪಾಯಸ ಏನು? ಪಾಯಸ. ಓಕೆ, ಪಾಯಸ ಇಲ್ಲಿ ರೆಡಿ ಆಗ್ತಾ ಇದೆ. ಕಿರಣ ನಿನ್ನ ಹೆಸರು? ಕಿರಣ ನಿನ್ನ ಹೆಸರು? ಮತ್ತೆ ಇಲ್ಲಿ ಕಿರಣ್ ಅಂತ ಐತೆ, ಅದು ಬೇರೆಯವ್ರ ಶರ್ಟ್ ಹಾಕೊಂಡಿದ್ಯಾ ನೀನು? ಬೇರೆ ಶರ್ಟ್ ಹಾಕೊಂಡ್ ಬಂದಿದ್ದೀನಿ. ನಿನ್ನ ಹೆಸರೇನು? ಭೂಮಿಕಾ. ಇವಳ ಹೆಸರು ಏನು? ನಿನ್ನ ಹೆಸರೇನು? ರಚನಾ. ಏನು ಅವಳ ಹೆಸರು? ರಚನಾ. ಎಂತ? ರಚನಾ. ನಿನ್ನ ಹೆಸರೇನು? ಭೀಮಾ. ಭೀಮಾ. ಎಲ್ಲೋ ಗದೆ ಎಲ್ಲಿ? ಅಲ್ಲಿ ಇಟ್ಬಿಟ್ಟೆ. ಎಲ್ಲಿ ಇಟ್ಬಿಟ್ಟೆ? ಅಮ್ಮ ಮನೆಯಲ್ಲಿ. ಅಮ್ಮ ಮನೇಲಿ ಇಟ್ಬಿಟ್ಟಾ? ಅಲ್ಲಿ ಈ ಕಡೆ. ಕೂಗಿಲೆ ರೊಟ್ಟಿಗೆ ಕುಂಬಳಕಾಯಿ ಗೊಜ್ಜು ರೆಡಿ ಆಗ್ತಾ ಇದೆ ತಾನೇ? ಹಿಟ್ಟು, ರಾಗಿ ಹಿಟ್ಟನ್ನ ಎಲೆಗೆ ಹಾಕಿ ತಟ್ಟಿ ಕೆಂಡಕ್ಕಿಡೋದು. ಈ ಥರ ಹಾಕಿ ಎಲೆ ಮುಚ್ಚಬೇಕಾ? ಮತ್ತೆ ಅರ್ಧ ಎಲೆ ಮುಚ್ಚಿ ಕುಂಬಳಕಾಯಿ ಗೊಜ್ಜು ಹಾಕೊಂಡು ತಿನ್ಬಿಡೋದಣ್ಣ. ಇನ್ನೊಂದು ಮಾಡ್ತೀನಿ. ಯಾಕೆ ನಂಗೇನು ಮಾಡಕ್ ಬರಕ್ಕಿಲ್ವಾ? ಏಯ್ ನಾ ಟಚ್ ಮಾಡಲ್ಲ ಕಣೆ ಅದನ್ನ, ಎಲೆ ಮಾತ್ರ. ಎಲೆಯಲ್ಲಿ ಹಿಂಗೆ ತಾನೆ ಹಿಂಗೆ ಮಾಡಕ್ಕೆ ಕೈ ತೊಳಿಬೇಕಾ? ಕೈ ನಂದು ಆಲ್ರೆಡಿ ಕೈ ಎಷ್ಟು ಫ್ರೆಶ್ ಇರುತ್ತೆ ಗೊತ್ತಾ? ಯಾವಾಗಲೂ ಫ್ರೆಶ್ ಇರುತ್ತೆ ನನ್ನ ಕೈ. ಸಖತ್ತಾಗಿ ತಟ್ಟಿದ್ದೀನಿ. ಎಲೆ ಸಮೇತ ಹಾಕೋದು, ಎಲೆ ಉದುರೋಗುತ್ತೆ, ಆಮೇಲೆ ಬೆಂದ ಮೇಲೆ ರೊಟ್ಟಿ ತಗೊಳ್ಳೋದು. ಇಲ್ಲೊಂದು 20 ದಿವಸ ಇರ್ತಿಲ್ಲ. ಗಮ್ಮಂತ ಇದೆಯಾ ರೊಟ್ಟಿ ನಿಂಗೆ? ತಗೋ. ನಾನು 2.5 ತಿಂತೀನಿ. 2.5. ಸರ್ ನೀವೆಷ್ಟು ರೊಟ್ಟಿ ತಿಂತೀರಾ? ನಾನು 2. ಮೇಡಮ್ ನೀವು? 2. ರಮ್ಯಾ ಬಾ. ರೊಟ್ಟಿನ ನಿಂತ್ಕೊಂಡು ಬೇಯಿಸಿದ್ದು ಇವಳೆ ರಮ್ಯಾ. ಎಷ್ಟು ರೊಟ್ಟಿ ತಿಂತೀಯಾ? 10 ರೊಟ್ಟಿ ತಿಂತೀಯಾ? ನಿಜ? ಓಕೆ, ನೋಡೋಣ. ಹೊಟ್ಟೆನ ಕಣ್ಣ ಮಾಡಿ ಕಟ್ಟೆನ ಅಂತ. ಹೊಟ್ಟೆನ ಕಣ್ಣ ಮಾಡಿ ಕಟ್ಟೆನ. ಅಯ್ಯಪ್ಪ. ಭೀಮಾ, ಕೂಗಲ ರೊಟ್ಟಿ ತಿನ್ನಕ್ ರೆಡಿನಾ? ತಿಂತೀಯಾ? ಎಷ್ಟು ತಿಂತೀಯಾ? 3 ಸಾಕಾ? ನೀವು ಭೀಮಾ ಅಂತ ಹೆಸರಿಟ್ಕೊಂಡು 3 ತಿಂತೀರಾ? 30 ತಿಂತೀಯಾ? ನೀನ್ 10 ತಿಂತೀಯಾ? ಆಮೇಲೆ ಏನು? ನೀನ್ 5 ತಿಂತೀಯಾ? ನೀನ್ ಎಷ್ಟು ತಿಂತೀಯಾ? 6. ನೀನ್ ಎಷ್ಟು ತಿಂತೀಯಾ? ನೀನ್ ಎಷ್ಟು ತಿಂತೀಯಾ? 40 ತಿಂತಾಳ ಅಂತ. ನೀನ್ ಎಷ್ಟು ತಿಂತೀಯಾ ಸಮ್ರಾಟ್? 50. ಲೇ ನಿನ್ ಗಟ್ಟಿಕ್ಕಿ 100 ತಿನ್ಬೇಕು ಕಣ ನೀನು. ಕೂಗಿಲೆ ರೊಟ್ಟಿಗೆ ಕುಂಬಳಕಾಯಿ ತಾಳದ ಅಲ್ವಾಣ? ಕುಂಬಳಕಾಯಿ ತಾಳದ ರೆಡಿ ಆಗಿದೆ. ಇಲ್ಲಿ ಅಣ್ಣ ತಾಳದ ಅಂದ್ರೆ ಕುಂಬಳಕಾಯಿ ಮತ್ತು ಅವರೆಕಾಳು ಓಕೆ ಎರಡನ್ನೂ ಚೆನ್ನಾಗಿ ಬೇಯಿಸೋದು. ಈ ಟ್ರೈಬಲ್ ಅಡುಗೆನಲ್ಲಿ ಎಣ್ಣೆ ಮುಟ್ಸಂಗಿಲ್ಲ, ಅವರು ಎಣ್ಣೆ ಮುಟ್ಸಲ್ಲ. ಅದನ್ನು ಮಾಡಿ ಈಗ ಇದಕ್ಕೆ ಏನೇನು ಹಾಕಿದ್ದೀವಿ ಅಂದರೆ ಕುಂಬಳಕಾಯಿ, ಅವರೆಕಾಳು, ನೀರುಳ್ಳಿ, ಬೆಳ್ಳುಳ್ಳಿ, ಆಮೇಲಿಂದ ಧನಿಯಾ, ಮೆಣಸು, ಜೀರಿಗೆ ಮತ್ತು ಮೆಣಸಿನಕಾಯಿ. ಇಷ್ಟೇ, ಒಗ್ಗರಣೆ ಇಲ್ಲ, ಝೀರೋ ಆಯಿಲ್, ಒಗ್ಗರಣೆನೂ ಇಲ್ಲ. ಒಗ್ಗರಣೆ ಈಗರಣೆ ಕೊಡೋದಿಲ್ಲ ಅವರು. ಓಕೆ, ಸೂಪರ್. ರುಚಿ ನೋಡಿದೆ, ಹಾಂ ಸೂಪರ್ ಆಗಿದೆ, ಚೆನ್ನಾಗಿದೆಯಾ? ಹೈ ಕ್ಲಾಸ್.
ಆ ಕೂಗೆಲೆ ರೊಟ್ಟಿಗೂ ಇದಕ್ಕೂ ಹೊಂದಿಕೆ ಭಾಳ ಚೆನ್ನಾಗಾಗುತ್ತೆ. ಏನಪ್ಪ ಅಂದರೆ ಪಾಕ ಬರೋ ತನಕ ಬೇಯಿಸ್ಬೇಕು. ಈ ಪಾಕದ ಹದ ನೋಡ್ಕೊಳ್ಳೋದೇ ಬಹಳ ಮುಖ್ಯ. ಸೌದೆ ಒಲೆಯಲ್ಲಿ ಪಾಕ ಬರೋ ಹಂಗೆ ಚೆನ್ನಾಗಿ ಬೆಂದು ಅದು ಸೆಮಿ ಸಾಲಿಡ್ ಆಗುತ್ತೆ. ಕುಂಬಳಕಾಯಿ ಮತ್ತು ಅವರೆಕಾಳು ಬೆಂದು 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 ಆಲ್ಮೋಸ್ಟ್ ಲೈಕ್ ಪಲ್ಯ ಥರ ಆಗ್ಬಿಡುತ್ತೆ ಅದು. ಹೌದು. ಅದು ಆರಿದ್ರೆ ಇನ್ನೂ ಗಟ್ಟಿ ಬಂದ್ಬಿಡುತ್ತೆ. ಬಿಸಿ ಇದೆಲ್ಲ ಇಷ್ಟು ಗಟ್ಟಿ ಇದೆ. ಭಾಳ ಚೆನ್ನಾಗಿದೆ. ಗಟ್ಟಿ ಇದ್ದಾಗ ಬಿಸಿ ಇದ್ದಾಗಲೂ ರುಚಿ ಇದೆ ಮತ್ತು ಗಟ್ಟಿನೂ ಇದೆ. ಎಲ್ಲರೂ ಕಾಯ್ತಾ ಇದ್ದಾರೆ ಕೂಗೆಲೆ ರೊಟ್ಟಿ ಮತ್ತೆ ತಾಳದ ತಿನ್ನಕ್ಕೆ. ರೆಡಿನಾ ಸರ್ ನೀವು? ನಾವು ರೆಡಿಯಪ್ಪ. ರೆಡಿನಾ? ರೆಡಿ. ಲೆಟ್ಸ್ ಗೋ. ನೋಡಿ ಗಾಯ್ಸ್, ಇದು ನಿನ್ನೆ ನೈಟು ಚಿರತೆ ಹೀಗೆ ಹತ್ಕೊಂಡು ಜಂಪ್ ಮಾಡ್ಕೊಂಡು ಹೋಯ್ತಂತೆ. ಎಷ್ಟು ರೊಟ್ಟಿ ತಿಂತೀಯ ಅಂದೆ ಅವನು? 50. ಇವತ್ತು ತಿಂತಾನಂತೆ. ನಾನು ಮಹಾರಾಜ ಇದ್ದೀನಿ. ಇವನ್ ಅಶೋಕ ಮಹಾರಾಜ್ ಅಂತೆ. ಏನಕ್ಕೆಂದ್ರೆ ಇವನ ಹೆಸರು ಸಾಮ್ರಾಟ್ ಅಂತೆ. ತೇಗದೆಲ್ಲ ತಗೊಬಂದ್ರು ಬಾಯ್ಸು ಹತ್ಬಿಟ್ಟು ತೊಳೆದ್ಬಿಟ್ಟು ಊಟ ಮಾಡ್ತಾ ಇರೋದು. ಕೂಗೆಲೆ ರೊಟ್ಟಿ ತಿನ್ನಕ್ಕೆ ರೆಡಿನಾ? ರೆಡಿ ಇಲ್ವಾ? ರೆಡಿ. ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ದೇವೇ ಶರಣಮನಾಯ ನಮಃ. ಓಂ ಶರಣಮನಾಯ ನಮಃ. ಹರೇ ಓಂ. ಹೇಳಿ, ನಿಮ್ಗೆ ಹೇಗೆ ಅನಿಸ್ತು ಟೇಸ್ಟ್? ನನಗೆ ಎರಡು ಕಾಂಬಿನೇಷನು ಸೂಪರ್ ಆಗಿದೆ ಅನಿಸ್ತಾ ಇದೆ. ಇದನ್ನು ಟೇಸ್ಟ್ ಮಾಡೋಕ್ಕೆ ಒಂದು ರಸ್ಟಿಕ್ ಸೆನ್ಸ್ ಬೇಕು. ಹೌದು, ಆ ಸೆನ್ಸ್ ಇದ್ದರೆ ಇದು ತುಂಬ ಒಳ್ಳೆ ಫುಡ್. ಓಕೆ. ಲಾಸ್ಟ್ ಟೈಮು ತಿಂದಿದ್ರಿ ಅಂತ ಹೇಳಿದ್ರಿ. ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಏನು ಡಿಫ್ರೆನ್ಸು? ಲಾಸ್ಟ್ ಟೈಮ್ ನಾವು ಮಾಡಿದಾಗ ಹಾಂ, ಭೂಮಿಕಾ ಮಾಡಿದ ಅಷ್ಟು ಚೆನ್ನಾಗಿ ಬರಲಿಲ್ಲ. ಓಕೆ. ಸೊ ಇದು ಚೆನ್ನಾಗಿ ಬೆಂದಿದೆ. ಓಕೆ. ಯಾಕೆಂದರೆ ಕೆಂಡ ಬಿದ್ದಿತ್ತು. ತುಂಬ ಚೆನ್ನಾಗಿದೆ. ಈ ಕುಂಬಳಕಾಯಿ ತಾಳ್ದ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಅಂದರೆ ಲಾಸ್ಟ್ ಟೈಮು ಅವರು ಸೋಲಿಗೆ ಇವರು ರಾಮೇಗೌಡರು ಯಾರು ಇರಲಿಲ್ಲ, ಬರೀ ನಾವು ಕೇಳ್ಕೊಂಡು ಮಾಡಿದ್ವಿ, ಡಿಸ್ಕ್ರಿಪ್ಷನ್ ಕೇಳ್ಕೊಂಡು ಮಾಡಿದ್ದೀವಿ. ಓಕೆ. ಅದರಿಂದ ಅಷ್ಟು ಸಕ್ಸಸ್ ಆಗಿದೆ. ಇದು ತುಂಬ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್. ತುಂಬ ಚೆನ್ನಾಗೈತೆ. ಕಾಂಬಿನೇಷನು ಹೊಸ ಥರ ಐತೆ. ಕುಂಬಳಕಾಯಿ ತಾಳ್ದ ಹಾಂ ಸರ್. ಕೂಗೆಲೆ ರೊಟ್ಟಿ ಕಾಂಬಿನೇಷನ್ ಸೂಪರ್. ಚೆನ್ನಾಗಿದೆಯಾ? ತಿಂದಿದ್ರ ಈ ಥರ ಮೊದಲು? ಇದೇ ಫಸ್ಟು. ತುಂಬ ಚೆನ್ನಾಗಿದೆ. ಓಕೆ. ತುಂಬ ಚೆನ್ನಾಗಿದೆ. ಸೊ ಹೇಗಿದೆ? ತುಂಬಾ ಚೆನ್ನಾಗಿದೆ. ಇದು 2ನೇ ಸಲ ತಿಂತಿರೋದು. 2ನೇ ಸರಿ. ಫಸ್ಟ್ ಯಾವಾಗ ತಿಂದಿದ್ದೆ? ಇಲ್ಲೇ ಬೆಟ್ಟದಲ್ಲಿ ಬಂದಿದ್ದಾಗ ತಿಂದಿದ್ವಿ. ಬೆಟ್ಟದಲ್ಲಿ. ಯಾರು ಮಾಡಿದ್ರು? ನೀವೇ ಮಾಡಿದ್ದಾ? ಬಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಇದು ತುಂಬಾ ಚೆನ್ನಾಗಿದೆ. ಯಾಕೆ ಚೆನ್ನಾಗಿ ಬರಲಿಲ್ಲ ಅದು? ಅಂದ್ರೆ ನಾವು ಅದು ಫಸ್ಟ್ ಟೈಮ್ ಮಾಡಿದ್ದು, ಅದಕ್ಕೆ ಚೆನ್ನಾಗಿ ಬರಲಿಲ್ಲ. ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಹೇಳಿ ಭೂಮಿ, ಹೇಗಿದೆ? ಸಕ್ಕತ್ತಾಗಿದೆಯಾ? ನೀವೊಂದ್ಸರಿ ಟೇಸ್ಟ್ ಮಾಡಿ. ಮಾಡ್ತೀನಿ ಈಗ. ಎಸ್ ಗಾಯ್ಸ್, ನಮಗೆಲ್ಲ ಕೂಗಿಲೆ ರೊಟ್ಟಿನ ಮಾಡಿಕೊಟ್ಟಿದ್ದು ನಮ್ಮ ರಾಮೇಗೌಡರು. ನಮ್ಮ ರಾಮೇಗೌಡರು ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಚೆನ್ನಾಗಿದೆ ಕೊಳೆ. ಹೇಗಿತ್ತಣ್ಣ? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನೀವು ಮಾಡಿದ್ದು? ನೀವೇ ಮಾಡಿದ್ದಣ್ಣ, ನಾವಲ್ಲ. ಮಾಡಿದ್ದು ನೀವು ಮಾಡಿದ್ದು, ಹಾ. ಇಬ್ಬರು ಸೇರಿ ತಾನೇ ಮಾಡಿದ್ದು. ಹಾ. ಚೆನ್ನಾಗಿದೆ ಕೊಳೆ. ರೊಟ್ಟಿ ಆಲ್ರೆಡಿ ಕಾಲಿನೇ ಮಾಡ್ಬಿಟ್ಟಿದ್ದೀರಾ. ಕಾಲಿನ ಹುಟ್ಟಿದೆ. ನೀವು ಹಬ್ಬ ಹರಿದಿನಗಳಲ್ಲೆಲ್ಲ ಮಾಡ್ತಿದ್ರಲ್ಲ, ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ಎರಡು ಒಂದೇ ಸೇಮ್ ಇರುತ್ತೆ. ಎರಡು ಒಂದೇ ಟೇಸ್ಟ್ ರುಚಿ ಬಂತಾ? ಹೌದು. ಹಂಗಂದ್ರೆ ನೀವು ಹಬ್ಬಕ್ಕೆಲ್ಲ ಹೆಂಗ್ ಮಾಡ್ತಿದ್ರಿ ಹಂಗೆ ಮಾಡ್ಕೊಟ್ಟಿದ್ರ ನಮ್ಗೂ? ಹಂಗೇನೆ ಮಾಡಿದ್ದೀವಿ ಇವತ್ತು. ಓಕೆ ಅಣ್ಣ, ನಿಜ ಚೆನ್ನಾಗಿತ್ತು. ಸಮ್ರಾಟ್, ಎಷ್ಟೇ ತಿಂತ ಇದೀಯಾ? 10 ತಿಂತೀನಿ ಅಂದಲ್ಲ ನೀನು? 10 ಹೇಳ್ದ? 50 ಹೇಳ್ದ ನೀನು? 50. ಎಷ್ಟನೇದು ಇದು? ಇದು 19ನೇದು. ಸುಳ್ಳು ಐತೆ, ಸುಳ್ಳು. ಸೊ ಗೈಸ್, ಎಸ್, ರಿಯಲ್ ರಿವ್ಯೂನ ಇವಾಗ ಕರೆಕ್ಟಾಗಿ ಹೇಳ್ತೀನಿ. ಬಿಳಿಗಿರಿ ರಂಗನ ಬೆಟ್ಟದ ಈ ಸೋಲಿಗರ ಸ್ಪೆಷಲ್ ಕೂಗೆಲೆ ರೊಟ್ಟಿ ಮತ್ತೆ ಕುಂಬಳಕಾಯಿ ತಾಳ ತಿಂದೆ. ಹೇಗಿತ್ತು ಅಂದರೆ ಇಟ್ಸ್ ಎಕ್ಸಾಕ್ಟ್ಲಿ ವೈಲ್ಡ್ ಆಗಿ ಕಾಡಲ್ಲಿದ್ದಾಗ ನಾವು ಹೇಗೆ ತಿಂತೀವಿ ಅದೇ ಥರನೇ ಈ ಸೋಲಿಗರುಗಳುವೆ ಒಂದು ಸೌದೆನ ಕೆಂಡ ಮಾಡಿಕೊಂಡು ಕೋಗಿಲೆ ರೊಟ್ಟಿನ ತಟ್ಬಿಟ್ಟು ಕೆಂಡದ ಮೇಲೆ ಹಾಕಿ ಬೇಯಿಸಿದ್ರು. ಇಟ್ಸ್ ಆಲ್ಮೋಸ್ಟ್ ರಾ. ಆಮೇಲೆ ಆ ಹಿಟ್ಟಿಗೆ ಯಾವುದೇ ಥರ ಎಣ್ಣೆ ಹಾಕಿರಲಿಲ್ಲ, ಜಸ್ಟ್ ಓನ್ಲಿ ವಾಟರ್
ಉಪ್ಪು ಸಮೇತ ಹಾಕಿಲ್ಲ ಅದಕ್ಕೆ. ಏನಕ್ಕೆ ಅಂದರೆ ಇಲ್ಲಿರೋ ಸೋಲಿಗರುಗಳು ಅದೇ ಥರನೇ ಅವಾಗ್ಲಿಂದ ಮಾಡ್ಕೊಂಡು ಬಂದಿರೋದು, ಅದಕ್ಕೆ ಅವ್ರು ಹಂಗೆ ತಿಂತಾರೆ. ಅದೇ ಥರನೇ ತಿನ್ನೋಣ, ಅದೇ ಥರನೇ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತಾನೆ ನಾವು ಅದೇ ಥರನೇ ಸೋಲಿಗರನ್ನ ಕರೆಸಿ ಜಯದೇವಣ್ಣ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಕ್ಸಾಕ್ಟ್ಲಿ ನಾವು ಬೆಂಕಿಲಿ ಆಲ್ಮೋಸ್ಟ್ ಏನೇನು ಮಾಡ್ರನ್ ಆಗಿ ಬಾರ್ಬಿಕ್ಯೂ ಅಂದ್ಕೊಂಡೆಲ್ಲ ಏನು ತಿಂತೀವಿ, ಬಟ್ ಇದೆಲ್ಲ ಇವಾಗ ಮಾಡ್ರನ್ ಆಗಿದೆ. ಅಂದರೆ ಹಳೆ ಕಾಲದಲ್ಲೆಲ್ಲ ಕಾಡು ಮನುಷ್ಯರುಗಳು ಅಂದರೆ ಸೋಲಿಗರುಗಳು ಹಳೆ ಕಾಲದಲ್ಲೆಲ್ಲ ಇದೇ ಥರನೇ ಕೆಂಡನ ಮಾಡಿಕೊಂಡು, ಸೌದೆಯಲ್ಲಿ ಕೆಂಡ ಮಾಡಿಕೊಂಡು ಅದ್ರ ಮೇಲೆ ಬೇಯಿಸ್ಕೊಂಡು ಹಾಗೆ ತಿಂತಾಯಿದ್ರು. ಅದೇ ಥರನೇ ಈ ಕೋಗಿಲೆ ಎಲೆ ರೊಟ್ಟಿನ ಮಾಡಿದ್ರಲ್ಲ ಕುಂಬಳಕಾಯಿ ತಾಳದ ಗೊಜ್ಜು, ಅದು ಇದ್ದಿದ್ದಕ್ಕೆ ರಾಗಿ ರೊಟ್ಟಿ ಇದು ಟೇಸ್ಟ್ ಇನ್ನೂ ಚೆನ್ನಾಗಿ ಅನಿಸ್ತು ನನಗೆ. ವಿತೌಟ್ ಕುಂಬಳಕಾಯಿ ತಾಳದ ಗೊಜ್ಜು ಬಿಟ್ಟು ನಾವೇನೋ ರಾಗಿ ರೊಟ್ಟಿ ತಿಂದೆ, ಇಟ್ಸ್ ಜಸ್ಟ್ ಮೀಡಿಯಮ್ ಅಂತ ನನಗೆ ಫೀಲ್ ಆಯಿತು. ಏನಕ್ಕೆ ಅಂತಂದರೆ ನಾವು ಇವಾಗ ತುಂಬ ಬೇರೆ ಬೇರೆ ಥರ ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ಗಳನ್ನ ಆಮೇಲೆ ಸಿಟಿಲೆಲ್ಲ ತಿಂದಿರ್ತೀನಿ, ಅದಕ್ಕೆ ನಂಗೆ ಹಂಗೆ ಅನ್ನಿಸ್ತು ಅನಿಸುತ್ತೆ. ಬಟ್ ಆದರೆ ಇಲ್ಲಿರೋ ಸೋಲಿಗರುಗಳಿಗೆ ಅಥವಾ ಎಲ್ಲ ಇಲ್ಲಿರೋರಿಗೆ ಅವರು ಅವಾಗಿಂದನೂ ಅದನ್ನು ತಿಂತಾನೆ ಬಂದಿದ್ದಾರೆ, ಅವ್ರಿಗೆ ಅದು ಸ್ಪೆಷಲ್ ಅಂತ ಅನಿಸುತ್ತೆ. ಕೂಗೆಲೆ ರೊಟ್ಟಿ ಅಂತ ಯಾಕೆ ಕರೀತಾರೆ ಅಂತ ಅಂದರೆ ಆ ಎಲೆ ಇದೆಯಲ್ಲ, ಆ ಎಲೆಯಲ್ಲಿ ಆ ರಾಗಿ ರೊಟ್ಟಿನ ಬೇಯಿಸಿದಾಗ ಅದ್ರ ಸ್ಮೆಲ್ಲು ಫ್ರಾಗ್ರೆನ್ಸು ಹರಡೋದಂತೆ. ಆ ಹರಡಿದಾಗ ಆ ಸೋಲಿಗರುಗಳಿಗೆಲ್ಲ ಅದು ಬಾ ಅಂತ ಕರೆದಂಗೆ ಅನಿಸ್ತಿತ್ತಂತೆ. ಅದಕ್ಕೇನೆ ಅದನ್ನ ಕೂಗೆಲೆ ರೊಟ್ಟಿ ಅಂತ ಹೆಸರಿಟ್ಟಿದ್ದಾರೆ ಸೋಲಿಗರು. ಅದಾದ್ರು ಇಂಗ್ಲೀಷ್ ಹೆಸರುಗಳಿಗಿಂತ ಈ ಹೆಸರು ತುಂಬ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಗೈಸ್, ಇಲ್ಲಿ ನೋಡ್ತಾ ಇದ್ದೀರಾ ಕಾಫಿ ಗಿಡಗಳಿದು. ಈಗ ನೋಡ್ತಾ ಇದ್ದೀರಾ ಇದು ಮೆಣಸಿನ ಬಳ್ಳಿ. ಹಾಗೆಯೇ ಈ ಕಡೆ ಬಂದರೆ ಇವೆಲ್ಲ ಏನು ಗೊತ್ತಾ, ಏಲಕ್ಕಿ ಗಿಡಗಳು ನೋಡಿ. ಇಲ್ಲಿ ಬುಡದಲ್ಲಿ ಸರದ್ ಥರ ಬಿಟ್ಟಿದೆ, ಇವೆಲ್ಲ ಏಲಕ್ಕಿಗಳು. ಏಲಕ್ಕಿ ಗಿಡಗಳು ಎಷ್ಟೊಂದು ಜನ ನೋಡೇ ಇರಲ್ಲ. ಅಫ್ಕೋರ್ಸ್ ನಾನು ನೋಡಿರಲಿಲ್ಲ, ಒಂದಷ್ಟು ವರ್ಷಗಳ ಹಿಂದೆ ನೋಡಿದೆ. ನೋಡಿ ಈ ಥರ ಇರುತ್ತೆ ಏಲಕ್ಕಿ. ಇಲ್ಲಿ ಏಲಕ್ಕಿ ಗಿಡಗಳ ಸಾಲು. ಆ್ಯಕ್ಚುಲಿ ಇದು ಏಲಕ್ಕಿಗಳು ಈ ಥರ ಬಿಡುತ್ತಲ್ಲ, ಇದು ಬಿಟ್ಟಾಗ ಸ್ವೀಟ್ ಇರುತ್ತೆ. ಆ ಟೈಮಲ್ಲಿ ಜಿಂಕೆಗಳು ಬಂದು ಈ ಏಲಕ್ಕಿನ ತಿನ್ಕೊಂಡು ಹೋಗ್ಬಿಡುತ್ತೆ, ಜಿಂಕೆಗಳು ಮತ್ತು ಕಾಡಹಂದಿಗಳು. ಅವಾಗ ಲಾಸ್ ಆಗ್ಬಿಡುತ್ತೆ. ಅದಕ್ಕೇ ಇಲ್ಲೊಂದು ಗ್ರೀನ್ದೊಂದು ಮ್ಯಾಟ್ ಹಾಕ್ಬಿಟ್ಟು ಕಟ್ಟಿದಾಗ ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ ಹಾಗೆ ಮಾಡ್ತಾರೆ. ಎಸ್ ಗಾಯ್ಸ್, ಇದಾಗಿತ್ತು ಸೋಲಿಗರ ಕೂಗೆಲೆ ರೊಟ್ಟಿ ವ್ಲಾಗು. ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್. ಜಸ್ಟ್ ಗೋ ಗುರು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡೋದಕ್ಕೆ ಥ್ಯಾಂಕ್ ಯು, ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಆ್ಯಂಡ್ ಕೀಪ್ ವಿಸಿಟಿಂಗ್. ಬಾಯ್. ಓಕೆ ಮಚ್ಚ, ಹೋಗೋಣ ನಾವು. ಓಕೆ ರಮ್ಯಾ, ಥ್ಯಾಂಕ್ ಯು. ಕೂಗೆಲೆ ರೊಟ್ಟಿನ ಬೇಯಿಸಿ ಕೊಟ್ಟಲ್ಲ, ಅದಕ್ಕೆ ಥ್ಯಾಂಕ್ ಯು. ನಿಮ್ಮ ಅಪ್ಪಂಗೂ ಥ್ಯಾಂಕ್ ಯು ಹೇಳ್ಬಿಡು. ಓಕೆ, ನಾವ್ ಇನ್ ಕೇಸ್ ಇವಾಗ ಮಳೆ ಬಂದ್ರೆ ನೆನ್ಕೊಂಡು ಹೋಗ್ಬೇಕು. ಮಳೆಯಲ್ಲಿ ಸಾಕಾಗಿರುತ್ತೆ, ನೆನ್ಕೊಂಡು ಹೋಯ್ತೀವಿ. ಮಚ್ಚ ನೋಡ್ರಿ, ಹಿಂಗೆ ಹೋಗಿ ಬೆಟ್ಟಕ್ಕೂ ಬಾಯ್.